ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಎಫೆಕ್ಟ್ ಟಾಕ್ಸಿಕ್ ಸಿನಿಮಾಗೂ ಕೂಡ ತಟ್ಟಿದೆ. ಟಾಕ್ಸಿಕ್ ಸಿನಿಮಾ ರಿಲೀಸ್ ಪೋಸ್ಟ್ಪೋನ್ ಆಗಿದೆ. ಟಾಕ್ಸಿಕ್ಗೂ ತಟ್ಟಿದ ಇಸ್ರೇಲ್ ಇರಾನ್ ಯುದ್ಧದ ಎಫೆಕ್ಟ್. ಟಾಕ್ಸಿಕ್ ಸಿನಿಮಾ ರಿಲೀಸ್ ಪೋಸ್ಟ್ಪೋನ್ ಆಗಿದೆ. ಯಶ್ ಅಭಿಮಾನಿಗಳಿಗೆ ಮತ್ತೆ ಭಾರೀ ನಿರಾಸೆಯಾಗಿರುವಂತದ್ದು. ಜೂನ್ 4ಕ್ಕೆ ರಿಲೀಸ್ ಆಗಲಿದೆ ಟಾಕ್ಸಿಕ್ ಚಿತ್ರ. ಮತ್ತೆ ರಿಲೀಸ್ ಡೇಟ್ ಮುಂದೂಡಿದ ಯಶ್. ಇರಾನ್ ಯುದ್ಧಕ್ಕೆ ಹಿಂದೆ ಸರಿದಂತಹ ರಾಕಿಂಗ್ ಸ್ಟಾರ್ ಯಶ್ ವಿದೇಶಗಳ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಮಾರ್ಚ್ 19ಕ್ಕೆ ರಿಲೀಸ್ ಆಗಬೇಕಿದ್ದಂತಹ ಟಾಕ್ಸಿಕ್ ಸಿನಿಮಾ ಸದ್ಯ ಜೂನ್ 4ಕ್ಕೆ ರಿಲೀಸ್ ಆಗಲಿದೆ ಎನ್ನುವಂತಹ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧದ ಕಾರ್ಮೋಡ ಕವಿದಿರುವಂಥದ್ದು. ಈ ಸಂದರ್ಭದಲ್ಲಿ ಇನ್ನು ವಿಶ್ವದಾದ್ಯಂತ ರಿಲೀಸ್ ಮಾಡೋಕೆ ಟಾಕ್ಸಿಕ್ ಸಿನಿಮಾ ಚಿತ್ರತಂಡ ಈಗಾಗಲೇ ಎಲ್ಲ ತಯಾರಿಯನ್ನ ಕೂಡ ಮಾಡಿಕೊಂಡಿತ್ತು. ಆದರೆ ಟಾಕ್ಸಿಕ್ಗೆ ಈ ಯುದ್ಧದ ಎಫೆಕ್ಟ್ ತಟ್ಟಿರುವಂಥದ್ದು. ಹೀಗಾಗಿ ಟಾಕ್ಸಿಕ್ ಸಿನಿಮಾದ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಮಾಡಲಾಗಿದೆ. ಈ ಮೂಲಕ ಯಶ್ ತಮ್ಮ ಅಭಿಮಾನಿಗಳಿಗೆ ಮತ್ತೆ ಭಾರಿ ನಿರಾಸೆಯನ್ನ ಕೂಡ ಮಾಡಿರುವಂಥದ್ದು. ಹಾಗಾದ್ರೆ ಮತ್ತೆ ಯಾವಾಗ ರಿಲೀಸ್ ಆಗುತ್ತೆ? ರಿಲೀಸ್ ಡೇಟ್ ಏನಾದರೂ ಅನೌನ್ಸ್ ಮಾಡಿದ್ದಾರಾ? ಎಸ್, ಈಗಾಗಲೇ ಈ ಕುರಿತಂತೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಈ ಕುರಿತಂತೆ KVN ಪ್ರೊಡಕ್ಷನ್ಸ್ ಹಾಗೆ ಮಾನ್ಸ್ಟರ್ ಮೈಂಡ್ ಪ್ರೊಡಕ್ಷನ್ಸ್ ಈ ಒಂದು ಸಂಸ್ಥೆಯಿಂದ ಈ ಒಂದು ಟ್ವೀಟ್ ಮಾಡಲಾಗಿರುವಂಥದ್ದು. ಜೂನ್ 4ಕ್ಕೆ ಟಾಕ್ಸಿಕ್ ಚಿತ್ರ ರಿಲೀಸ್ ಆಗಲಿದೆ ಎನ್ನುವಂತಹ ಅನೌನ್ಸ್ಮೆಂಟ್ ಅನ್ನ ಕೂಡ ಮಾಡಿದ್ದಾರೆ. ಯಾಕಂದ್ರೆ ವಿದೇಶಗಳ ಪರಿಸ್ಥಿತಿ ಸರಿ ಇಲ್ಲ. ವಿದೇಶಗಳಲ್ಲೂ ಕೂಡ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಬೇಕಾಗಿದೆ. ವಿದೇಶಗಳ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಈ ಟಾಕ್ಸಿಕ್ ಪೋಸ್ಟ್ಪೋನ್ ಮಾಡುವಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಸದ್ಯ ಜೂನ್ 4ಕ್ಕೆ ಟಾಕ್ಸಿಕ್ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿರುವಂಥದ್ದು. ರಾಕಿ ಬಾಯ್ ಫ್ಯಾನ್ಸ್ಗೆ ಮತ್ತೆ ಬೇಸರ. ಮಾರ್ಚ್ 8ಕ್ಕೆ ಟಾಕ್ಸಿಕ್ ಟ್ರೈಲರ್ ಲಾಂಚ್ ಕೂಡ ಕ್ಯಾನ್ಸಲ್ ಆಗಿದೆ. ಭಾನುವಾರ ಬಿಡುಗಡೆಯಾಗಬೇಕಿದ್ದಂತಹ ಟ್ರೈಲರ್ ಮುಂದೂಡಿಕೆಯಾಗಿದೆ. ಫ್ಯಾನ್ ವರ್ಲ್ಡ್ ಸುದ್ದಿಗೋಷ್ಠಿಗೆ ತಯಾರಿಯನ್ನ ನಡೆಸಿತ್ತು ಚಿತ್ರತಂಡ. ಸುದ್ದಿಗೋಷ್ಠಿಯನ್ನ ನಡೆಸಲು ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ರು ನಟ ಯಶ್. ವಿದೇಶಿ ಪತ್ರಕರ್ತರಿಗೂ ಆಮಂತ್ರಣವನ್ನ ನೀಡಿದ್ರು. ಸಿನಿಮಾ ರಿಲೀಸ್ ಡೇಟ್ ಮುಂದೂಡಿಕೆ ಆದಂತಹ ಹಿನ್ನೆಲೆಯಲ್ಲಿ ಭಾನುವಾರ ಟ್ರೈಲರ್ ಕೂಡ ರಿಲೀಸ್ ಆಗಲ್ಲ. ಟೀಸರ್ ನಂತರ ಟ್ರೈಲರ್ಗೆ ಕಾಯ್ತಿದ್ದಂತಹ ರಾಖಿ ಬಳಗಕ್ಕೆ ಮತ್ತೊಮ್ಮೆ ಬೇಸರವನ್ನ ಮೂಡಿಸಿರುವಂತದ್ದು ರಾಕಿ ಬಾಯ್ ಯಶ್. ಈಗಾಗಲೇ ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ಫ್ಯಾನ್ಸ್ಗೆ ಮತ್ತೆ ಬೇಸರದ ಸುದ್ದಿಯೊಂದನ್ನ ಕೊಟ್ಟಿದ್ದಾರೆ. ನೋಡಿ, ಮಾರ್ಚ್ 8ಕ್ಕೆ ಟಾಕ್ಸಿಕ್ ಟ್ರೈಲರ್ ಲಾಂಚ್ ಆಗಬೇಕಾಗಿತ್ತು. ಆದರೆ ಆ ಲಾಂಚ್ ಕಾರ್ಯಕ್ರಮವನ್ನ ಕೂಡ ಕ್ಯಾನ್ಸಲ್ ಮಾಡಲಾಗಿರುವಂಥದ್ದು. ಯಾಕಂದ್ರೆ ಭಾನುವಾರ ಬಿಡುಗಡೆಯಾಗಬೇಕಿದ್ದಂತಹ ಟ್ರೈಲರ್ ಕಾರ್ಯಕ್ರಮ ಈಗ ಚಿತ್ರದ ಒಂದು ಪೋಸ್ಟ್ಪೋನ್ ಆಗಿರೋದ್ರಿಂದ ಪ್ಯಾನ್ ವರ್ಲ್ಡ್ ಸುದ್ದಿಗೋಷ್ಠಿಗೂ ಕೂಡ ತಯಾರಿಯನ್ನ ನಡೆಸಿತ್ತು. ಆದರೆ ಈ ಒಂದು ಪ್ಯಾನ್ ವರ್ಲ್ಡ್ ಸುದ್ದಿಗೋಷ್ಠಿಯನ್ನ ಕೂಡ ಈಗಾಗಲೇ ಮುಂದೂಡಿಕೆಯನ್ನ ಮಾಡ್ತಾ ಇರುವಂಥದ್ದು. ಈ ಸುದ್ದಿಗೋಷ್ಠಿಯನ್ನ ನಡೆಸೋಕೆ ರಾಖಿ ಬಾಯ್ ಯಶ್ ಈಗಾಗಲೇ ಭಾರಿ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ರು. ವಿದೇಶಿ ಪತ್ರಕರ್ತರಿಗೂ ಕೂಡ ಆಮಂತ್ರಣವನ್ನ ನೀಡಿದ್ರು. ಆದರೆ ಸಿನಿಮಾ ರಿಲೀಸ್ ಡೇಟ್ ಮುಂದೂಡಿಕೆಯಾದಂತಹ ಹಿನ್ನೆಲೆಯಲ್ಲಿ ಭಾನುವಾರ ನಡೆಯಬೇಕಿದ್ದಂತಹ ಟ್ರೈಲರ್ ರಿಲೀಸ್ ಕಾರ್ಯಕ್ರಮ ಕೂಡ ಒಂದು ಮುಂದೂಡಿಕೆಯಾಗ್ತಾ ಇರುವಂಥದ್ದು. ಟೀಸರ್ ನಂತರ ಟ್ರೈಲರ್ಗೆ ಕಾಯ್ತಿದ್ದಂತಹ ರಾಖಿ ಬಳಗಕ್ಕೆ ಮತ್ತೆ ರಾಖಿ ಬಾಯ್ ಬೇಸರವನ್ನ ಕೊಟ್ಟಿದ್ದಾರೆ. ಎಸ್, ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗ್ತಿದ್ದಾರೆ. ಎಸ್ ಕಾರ್ತಿಕ್, ಈಗಾಗಲೇ ಟಾಕ್ಸಿಕ್ ಸಿನಿಮಾ ರಿಲೀಸ್ ಡೇಟ್ ಮುಂದೋಗಿದೆ. ಹಾಗೆ ಏನಿದೆ ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್, ಹಾಗೆ ತಮ್ಮ ಫ್ಯಾನ್ಸ್ಗೆ ಮೆಸೇಜ್ ಏನಾದರೂ ಕೊಟ್ಟಿದ್ದಾರಾ ರಾಖಿ ಬಾಯ್ ಯಶ್? ಹೌದು ಕಾವ್ಯ, ಒಂದು ಸುದೀರ್ಘವಾದಂತ ಪೋಸ್ಟ್ ಅನ್ನ ಯಶ್ ಅವರು ಈಗ ಹಾಕೊಂಡಿದ್ದಾರೆ. ಅದರಲ್ಲಿ ನೀವೇ ಹೇಳ್ದಂತೆ ಫ್ಯಾನ್ಸ್ ಯಾವುದೇ ಕಾರಣಕ್ಕೂ ನಿರಾಸೆಗೊಳ್ಳಬಾರದು. ಏನಕ್ಕಂದ್ರೆ ತಾಳ್ಮೆಯಿಂದ ಕಾಯ್ತಾ ಇರಿ. ಒಂದು ದೊಡ್ಡ ಕನಸು ನಾವು ತೆರೆ ಮೇಲೆ ತರೋದಕ್ಕೆ ಎಲ್ಲಾ ರೀತಿಯಲ್ಲೂ ಪ್ರಯತ್ನ ಪಟ್ಟಿದ್ವಿ. ಆದ್ರೆ ಈಗ ಪ್ರಸ್ತುತ ಕಾಲಘಟ್ಟದಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಸಮಸ್ಯೆಗಳೇನಿದೆ, ಇಸ್ರೇಲ್ ಮತ್ತೆ ಇರಾನ್ ನಡುವಿನ ವಾರು, ಅದು ಯಾವ ರೀತಿ ಸಿನಿಮಾಗೆ ಎಫೆಕ್ಟ್ ಆಗಬಹುದು ಅನ್ನೋದಕ್ಕೂ ಕೂಡ ಯಶ್ ಅವರ ಆಪ್ತ ಬಳಗದಿಂದ ಒಂದು ಪ್ರೆಸ್ ನೋಟ್ ಕೂಡ ಬಂದಿದೆ. ಜೊತೆಗೆ ಈಗ ಮಾರ್ಚ್ 8ನೇ ತಾರೀಕು ಟ್ರೇಲರ್ ಕೂಡ ರಿಲೀಸ್ ಆಗ್ಬೇಕಾಗಿತ್ತು. ಅದು ಕೂಡ ಆ ಕಾರ್ಯಕ್ರಮ ಕೂಡ ಕ್ಯಾನ್ಸಲ್ ಆಗಿರುವಂತದ್ದು. ಇಲ್ಲಿ
ಮುಖ್ಯವಾಗಿ ಯಶ್ ಅವರು ರಿಲೀಸ್ ಡೇಟ್ ಅನ್ನ ಮುಂದೆ ಹಾಕೋದಕ್ಕೆ ಒಂದಷ್ಟು ಟೆಕ್ನಿಕಲ್ ರೀಸನ್ ಗಳನ್ನ ನಾವು ಅನಲೈಸ್ ಮಾಡ್ತಾ ಹೋಗ್ಬೋದು. 3 ತಿಂಗಳ ಹಿಂದೆ ಲಂಡನ್ಗೆ ಯಶ್ ಅವರು ಹೋಗಿರ್ತಾರೆ. ಅಲ್ಲಿ ಫಾರಿನ್ ಡಿಸ್ಟ್ರಿಬ್ಯೂಟರ್ ಗಳ ಜೊತೆ ಯಾವೆಲ್ಲ ಸ್ಕ್ರೀನ್ ಗಳಲ್ಲಿ ಟಾಕ್ಸಿಕ್ ಅನ್ನ ಹಾಕ್ಬೋದು, ಅದರ ಒಂದು ರೀಚು, ವ್ಯಾಪ್ತಿ ಎಲ್ಲವನ್ನ ಕೂಡ ನೀಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಂಡಿರ್ತಾರೆ. ಅಂದ್ರೆ ಅಕ್ರಾಸ್ ವರ್ಲ್ಡ್ ಥಿಯೇಟರ್ ಗಳನ್ನ ಯಾವ ರೀತಿ ನಾವು ತಲುಪಬಹುದು ಅನ್ನುವಂತ ಒಂದು ದೂರಾಲೋಚನೆ ಕೂಡ ಯಶ್ ಅವ್ರಿಗೆ ಇರುತ್ತೆ. ಆದ್ರೆ ಎಲ್ಲವೂ ಕೂಡ ಪ್ಲಾನ್ ಪ್ರಕಾರನೇ ಆಗಿರುತ್ತೆ. ಯುಗಾದಿಗೆ ಸಿನಿಮಾ ರಿಲೀಸ್ ಆಗ್ಬೇಕಾಗಿರುತ್ತೆ. ಅದಕ್ಕೆ ಒಂದು ಹೊಂದಾಣಿಕೆ ಆಗುವಂತೆ ದುರಂಧರ್ 2 ಚಿತ್ರದ ರಿಲೀಸ್ ಡೇಟ್ ಅನ್ನ ಕೂಡ ಅದೇ ಸೇಮ್ ಡೇಟ್ಗೆ ಮಾರ್ಚ್ 19ಕ್ಕೆ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಇದು ಕೂಡ ದುರಂಧರ್ 2 ಚಿತ್ರದ ಎಫೆಕ್ಟ್ ಕೂಡ ಟಾಕ್ಸಿಕ್ ಚಿತ್ರದ ಸ್ಕ್ರೀನಿಂಗ್ ಗಳ ಮೇಲೆ ಬಿದ್ದಿರುತ್ತೆ. ಏನಕ್ಕಂದ್ರೆ ನಾವು ನೋಡ್ಬೋದು 2 ದೊಡ್ಡ ಪ್ಯಾನ್ ಇಂಡಿಯನ್ ಚಿತ್ರಗಳು ರಿಲೀಸ್ ಆಗುವಾಗ ಮಲ್ಟಿಪ್ಲೆಕ್ಸ್ ನಲ್ಲಿ ವಿಶೇಷವಾಗಿ ಸ್ಕ್ರೀನಿಂಗ್ ಗಳ ಹಂಚಿಕೆಯಲ್ಲಿ ವೇರಿಯೇಷನ್ಸ್ ಆಗೇ ಆಗುತ್ತೆ. ಹಾಗಾಗಿ ಈಗ ಇರಾನ್ ಮತ್ತೆ ಇಸ್ರೇಲ್ ವಾರ್ ನಿಂದ ನಾವು ದುಬೈ ಮಾರ್ಕೆಟ್ ಅನ್ನ ನೋಡೋದಾದ್ರೆ ಅಲ್ಲಿ ಕುವೈತ್ ಮತ್ತೆ ಅಬುದಾಬಿಯಲ್ಲಿ 60ಕ್ಕೂ ಹೆಚ್ಚು ಸ್ಕ್ರೀನ್ ಗಳು ಬರುತ್ತೆ. ಆ 60 ಸ್ಕ್ರೀನ್ ಗಳಲ್ಲಿ ಕೂಡ ಮಲ್ಟಿಪಲ್ ಶೋಗಳನ್ನ ಹಾಕ್ಲಾಗಿರುತ್ತೆ. ಅವುಗಳನ್ನ ಮಿಸ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಟಾಕ್ಸಿಕ್ ಚಿತ್ರದ ಒಂದು ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮೇಲೆ ಹೊಡೆತ ಬೀಳುವಂತ ಚಾನ್ಸಸ್ ಗಳು ಇರುತ್ತೆ. ಇದನ್ನೇ ಪ್ರಮುಖವಾಗಿ ಗಣನೆಗೆ ಇಟ್ಕೊಂಡು ಯಶ್ ಅವರು ಈ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡ್ರ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇದೆ. ಏನಕ್ಕಂದ್ರೆ ಈಗ ವರ್ಲ್ಡ್ ವೈಡ್ ರಿಲೀಸ್ ಅಂತ ಆದ್ರೆ ಯಾವ್ಯಾವ ಸೆಂಟರ್ ಗಳಲ್ಲಿ ನಾವು ರಿಲೀಸ್ ಮಾಡಿದ್ರೆ ಹೇಗೆ ನಾವು ಪ್ರಾಫಿಟ್ ಅನ್ನ ಗೈನ್ ಮಾಡ್ಬೋದು ಅನ್ನುವಂತ ಆಲೋಚನೆಯಲ್ಲೇ ಪ್ರೊಡಕ್ಷನ್ ಹೌಸ್ ಕೂಡ ಕೆಲವೊಂದು ಡಿಸಿಷನ್ ಗಳನ್ನ ತೆಗೆದುಕೊಳ್ಳುತ್ತೆ. ಈಗ ದುಬೈನ ಒಂದು ಸಿನಿಮಾ ಮಾರ್ಕೆಟ್ ಅನ್ನ ಗಮನದಲ್ಲಿ ಇಟ್ಕೊಂಡೆ ಯಶ್ ಮತ್ತೆ KVN ಪ್ರೊಡಕ್ಷನ್ ಈ ಒಂದು ಡಿಸಿಷನ್ ಅನ್ನ ತೆಗೆದುಕೊಂಡಿರೋ ಚಾನ್ಸಸ್ ಗಳು ಇದೆ. ಮತ್ತೆ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಅಮೆರಿಕಾದಲ್ಲೂ ಕೂಡ ಟಾಕ್ಸಿಕ್ ಚಿತ್ರ ರಿಲೀಸ್ ಆಗ್ಬೇಕಾಗಿತ್ತು. ಅಲ್ಲೂ ಕೂಡ 70ಕ್ಕೂ ಹೆಚ್ಚು ಸ್ಕ್ರೀನ್ ಗಳು ಅಮೆರಿಕ ವ್ಯಾಪ್ತಿಗೆ ಬರುತ್ತೆ. ಅಲ್ಲಿ ಇಂಗ್ಲಿಷ್ ರಿಲೀಸ್ ಆಗಿರೋದ್ರಿಂದ ಈಗ ಯುದ್ಧದ ಟೈಮ್ ಅಲ್ಲಿ ನಾವು ರಿಲೀಸ್ ಮಾಡಿದ್ರೆ ಯಾರು ಕೂಡ ಸಿನಿಮಾವನ್ನ ನೋಡೋದಿಲ್ಲ ಅನ್ನುವಂತ ಒಂದು ಮುಂದಾಲೋಚನೆ ಯಶ್ ಅವರಿಗೆ ಬಂದಿರಬಹುದು. ಹಾಗಾಗಿನೇ ಈಗ ಜೂನ್ 4ಕ್ಕೆ ರಿಲೀಸ್ ಪೋಸ್ಟ್ಪೋನ್ ಆಗಿದೆ. ಯಶ್ ಅವರ ಅಭಿಮಾನಿಗಳಿಗೆ ಸಹಜವಾಗಿ ಒಂದು ದೊಡ್ಡ ಮಟ್ಟದ ನಿರಾಸೆ ತಂದಿದೆ ಅಂತ ಹೇಳ್ಬೋದು. ಇದು ಯಶ್ ಅವರು 3ನೇ ಸಲ ರಿಲೀಸ್ ಡೇಟ್ ಅನ್ನ ಅನೌನ್ಸ್ಮೆಂಟ್ ಮಾಡಿ ಮುಂದಕ್ಕೆ ಹಾಕ್ತಾ ಇರೋದು. ಯುಗಾದಿ ಕೂಡ ಒಂದು ಪರ್ಫೆಕ್ಟ್ ಡೇಟ್ ಆಗಿತ್ತು. ರಜೆ ದಿನಗಳು ಇದ್ದಿದ್ರಿಂದ ಒಂದು ಪ್ಲಸ್ ಪಾಯಿಂಟ್ ಆಗುವಂತ ಚಾನ್ಸಸ್ ಗಳು ಇತ್ತು. ಆದ್ರೆ ಅದು ಕೂಡ ಒಂದು ನಿರಾಸೆಯ ರೂಪವನ್ನ ಪಡೆದುಕೊಳ್ತಾ ಇದೆ. ಕಾವ್ಯ. ಎಸ್, ಓಕೆ, ಥ್ಯಾಂಕ್ ಯು ಕಾರ್ತಿಕ್. ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು.